ಐಮಾ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ಸುರೇಶ್ ಕುಟ್ಟಿ. ಕಳೆದ 15 ದಿನಗಳ ಆಚೆ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿಷಪೂರಿತ ನೀರು, ವಿಷಪೂರಿತ ಆಹಾರದಿಂದ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಇನ್ನೂ ಅವರು ಸುಧಾರಿಸಿಕೊಳ್ಳುವ ಸಂದರ್ಭದಲ್ಲಿ ಇನ್ನೊಂದು ಅಂಥದ್ದೇ ಅವಘಡ ಅಫ್ಜಲ್ಪುರ್ ತಾಲೂಕಿನ ಕರಜಗಿ ಗ್ರಾಮದ ಅದೇ ಮುರಾರ್ಜಿ ದೇಸಾಯಿಯ ವಸತಿ ಶಾಲೆಯಲ್ಲಿ ದುರಂತವೊಂದು ನಡೆದಿದೆ. ವೀಕ್ಷಕರೇ, ಅಲ್ಲಿಯ ಮಕ್ಕಳು ಅವಲಕ್ಕಿಯ ಉಪಹಾರ ಮಾಡುವಾಗ ಅಲ್ಲಿಯ ಸಿಬ್ಬಂದಿಗಳಿಗೆ ಹೇಳಿದ್ರಂತೆ, ಅಂದರೆ ಅಡಿಗೆ ಮಾಡೋ ಸಿಬ್ಬಂದಿಗಳಿಗೆ ಮಕ್ಕಳು ಹೇಳಿದ್ರಂತೆ, ಆ ಅವಲಕ್ಕಿ ವಾಸನೆ ಬರ್ತಾ ಇದೆ, ವಾಸನೆ ಬರ್ತಿದೆ ಅಂತಂದಾಗ ಕೂಡ ಆ ಸಿಬ್ಬಂದಿಗಳು ನಿರ್ಲಕ್ಷ್ಯದಿಂದ ಹಾಗೆಯೇ ಆ ಉಪಹಾರ ಮಾಡಿ ಮಕ್ಕಳಿಗೆ ಉಣಬಡಿಸಿದ್ದಾರೆ. ಇದರಿಂದ ಅಸ್ವಸ್ಥಗೊಂಡ ಮಕ್ಕಳು ಅನಾರೋಗ್ಯದ ಒದ್ದಾಡುತ್ತಿದ್ದಾಗ ದುರ್ದೈವವಶಾತ್ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇರಲಿಲ್ಲ. ಒಂದು ಮಾಧ್ಯಮದ ವಾಹನ ಈ ಮಕ್ಕಳಿಗೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಹೇಳಲಾಗಿದೆ. ನಾನು ಅಫ್ಜಲ್ಪುರ್ ಶಾಸಕ ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲರಿಗೆ ಹೇಳೋದಿಷ್ಟೇ, ಸರ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಅದೇ ತರಹ ಶಿಕ್ಷಣ ಇಲಾಖೆಯವರಿದ್ದಾರೆ. ಅವ್ರು ಯಾಕೆ ಈ ಥರ ಈಗಾಗಲೇ ಒಂದು ಘಟನೆ ನಡೆದು ಹೋಗಿದೆ, ಮತ್ತೆ ಯಾಕೆ ಅವರು ಈ ಥರ ನಿರ್ಲಕ್ಷ್ಯ ಮಾಡ್ತಿದ್ದಾರೆ? ಇದರ ಬಗ್ಗೆ ತಾವು ಗಮನ ಹರಿಸಬೇಕು. ಈಗಾಗಲೇ ತಾವು ಹೇಳಿದಿರಿ, ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಕ್ಷೆ ಕ್ರಮ ಕೈಗೊಳ್ತು ಅಂತ ಹೇಳಿದ್ರಿ. ಆದರೆ ಅದು ಕೃತಿಯಲ್ಲಿ ಬರಬೇಕನ್ನೋದು ಕಲಬುರಗಿ ಜಿಲ್ಲೆಯ ಮಕ್ಕಳ ಪಾಲಕರ ವಿನಂತಿಯಾಗಿದೆ. ಅದೇ ಥರ ಕಲಬುರಗಿ ಜಿಲ್ಲಾಧಿಕಾರಿಗಳು ಕೂಡ ಜಿಮ್ಸ್ ಆಸ್ಪತ್ರೆಗೆ ಇಲ್ಲಿಯ ಮಕ್ಕಳು ಗಂಭೀರ ಸ್ಥಿತಿಯಲ್ಲಿ ಅಲ್ಲಿ ದಾಖಲಾದಾಗ ಅವರು ಅಲ್ಲಿ ಭೇಟಿ ನೀಡಿ ಅಲ್ಲಿಯ ವೈದ್ಯಕೀಯ ಸೂಪರಿಂಟೆಂಡೆಂಟ್ ಡಾಕ್ಟರ್ C.R. ಶಿವಕುಮಾರ್ ಅವರಿಗೆ ವಿಚಾರಿಸಿದಾಗ ಅವರು ತಾವು ಉತ್ತಮ ಚಿಕಿತ್ಸೆಯನ್ನು ನೀಡುತ್ತಿದ್ದರು ಎಂದು ಜಿಲ್ಲಾಧಿಕಾರಿ ಅವರಿಗೆ ತಿಳಿಸಿದರು. ಒಟ್ಟಾರೆ ಜಿಲ್ಲಾಡಳಿತಕ್ಕೂ ಈ ವಿಷಯ ತಿಳಿಸುವುದೇನಂತಂದರೆ, ಈ ಥರ ಪದೇ ಪದೇ ಕ್ರಮೇಣ ಅಪಘಾತಗಳು, ಅವಘಡಗಳು ಜರುಗುತ್ತಲೇ ಇವೆ. ಜಂಟಿ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆಯ ಪ್ರೀತಿ ದೊಡ್ಡಮನಿ ಮತ್ತು ತಹಸೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಇವರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅವರು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯಾದಂತಹ ಶ್ರೀ ಇಕ್ರಮುಲ್ಲಾ ಶರೀಫ್ ಸಾಹೇಬರಿಗೆ ಹೇಳುವುದು ಇಷ್ಟೇ, ಸಾಹೇಬರೇ, ತಾವು ಇಲ್ಲಿ ಕಲಬುರಗಿಗೆ ಬಂದಾಗಿನಿಂದ ತಮ್ಮ ಆಡಳಿತ ವೈಖರಿ, ತಮ್ಮ ಒಂಥರ ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಅದರ ಒಂಥರ ಪರಿಣಾಮ ಜನರ ಮೇಲೆ ಬೀರುತ್ತಲೇ ಇದೆ. ಹೀಗಾಗಿ ಜನರು ತಮ್ಮ ಈ ಒಂದು ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾನೇ ಇದ್ದಾರೆ. ಹೇಳುವುದಿಷ್ಟೇ, ಈಗ ಈ ಥರ ಈ ಪ್ರಕರಣಗಳು ನಡೆದ ಮೇಲೆ ಮಕ್ಕಳನ್ನು ಪಾಲಕರು ವಸತಿ ಶಾಲೆಗಳಿಗೆ ಬಿಡಲು ಭಯಪಡುತ್ತಿದ್ದಾರೆ, ಅವರು ಆತಂಕದಲ್ಲಿದ್ದಾರೆ. ಆದ ಕಾರಣ ನಾನು ಜಿಲ್ಲಾಧಿಕಾರಿಗಳಿಗೆ ಐಮಾ ಮೀಡಿಯಾ ಒಂದು ವತಿಯಿಂದ ಹೇಳೋದೇನಂತಂದರೆ, ಆ ಪಾಲಕರ ಒಂದು ಧೈರ್ಯವಾಗಿ ಜಿಲ್ಲಾಡಳಿತ ಕಾರ್ಯನಿರ್ವಹಿಸಿ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಅವರ ಇನ್ನು ಮುಂದೆ ಈ ಥರ ಅವಘಡಗಳು ನಡೆಯದಂತೆ ನೋಡಿಕೊಳ್ಳಬೇಕೆಂದು ಇದು ಮಕ್ಕಳ ಪಾಲಕರ ಒಂದು ವಿನಂತಿಯಾಗಿದೆ. ಆದ ಕಾರಣ
ಈ ಐಮಾ ಮೀಡಿಯಾದಿಂದ ಅವರು ಹೇಳೋದಿಷ್ಟೇ, ಇನ್ನು ಮುಂದೆ ಈ ಥರ ಯಾವುದೇ ಥರದ ಘಟನೆಗಳು ನಡೆಯಬಾರದೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ನಮಸ್ಕಾರ.